ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಗುಡ್ ಮಾರ್ನಿಂಗ್. ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇವತ್ತು ಲೇಟಾಗಿ ಎದ್ಬಿಟ್ಟೆ, ವಾಕ್ ಹೋಗೋಕ್ಕಾಗಿಲ್ಲ. ಇವಾಗ ವಿಶ್ವಂಗೆ ಟೈಮ್ ಆಗಿಬಿಟ್ಟಿದೆ ಟಿಫನ್ ಮಾಡೋಕ್ಕೆ. ಸೊ ಹಂಗಾಗಿ ಟಿಫನ್ ಮಾಡ್ತಾಯಿದ್ದೀನಿ. ಸೊ ಟಿಫನ್ ಮಾಡಿ ಅದಾದಮೇಲೆ ವಾಕ್ ಹೋಗಬೇಕು. ಇವತ್ತು ಆ್ಯಕ್ಚುಲಿ ಅವರು ಲಂಚ್ ಬಾಕ್ಸ್ ಬೇಡ ಅಂತ ಹೇಳಿದ್ರು. ಹಾಗಾಗಿ ಜಸ್ಟ್ ತಿನ್ನೋದಷ್ಟೇ ಚಿತ್ರಾನ್ನ ಮಾಡ್ತಾಯಿದ್ದೀನಿ. ಸೊ ನಾನು ಚಪಾತಿ ಮಾಡ್ಕೊತೀನಿ. ಸೊ ಬನ್ನಿ ಇವತ್ತಿನ ದಿನ ಹೇಗಾಗುತ್ತೆ ಅಂತ ನೋಡೋಣ. ಬೆಳಗ್ಗೆ ಎದ್ದ ತಕ್ಷಣ ನಾನು ಚಿಯಾ ವಾಟರ್ನ ಕುಡಿತೀನಿ. ನೈಟ್ ಸೋಪ್ ಮಾಡಿಟ್ಟಿರ್ತೀನಿ. ಸೊ ಇಟ್ ವಿಲ್ ಹೆಲ್ಪ್ಸ್ ಟು ಗ್ಲೋ ಯುವರ್ ಸ್ಕಿನ್. ಆ್ಯಂಡ್ ಇವಾಗ ಇದನ್ನು ಕುಟ್ಬಿಟ್ಟು ವಾಕಿಗೆ ಹೋಗೋಣ. ಆಲ್ರೆಡಿ 8 o'clock ಆಯಿತು. ಇಷ್ಟೊತ್ತಿಗಾಗಲೇ ಮನೆಗೆ ಬಂದು ತಿಂಡಿ ಮಾಡ್ತಾಯಿದ್ದೆ. ಇವತ್ತೆಲ್ಲ ಉಲ್ಟಾ ಆಗಿದೆ. ಯಾಕೋ ಗೊತ್ತಿಲ್ಲ ಗೈಸ್, ನೆನ್ನೆ ಅಂತೂ ತುಂಬ ಅಂದರೆ ತುಂಬ ನಿದ್ದೆ ಬರ್ತಾಯಿತ್ತು. ಲೈಕ್ ಟಿ ವಿ ನೋಡ್ತಾ ಇದ್ದೀನಿ. ಇನ್ನು 8:45ಗೆ ಹಂಗೆ ನಿದ್ದೆ ಬರ್ತಾಯಿದೆ ಫುಲ್ಲು. ಆಮೇಲೆ ಮಲ್ಕೊಂಡ್ರೆ ಆಗಲ್ಲ ಅಂತ ಎದ್ಬಿಟ್ಟು ಹೀಗೆ ಊಟ ಮಾಡಿಸಿ ನೆನ್ನೆ ಹಳ್ಳಿ ಪವರ್ ನೋಡಿಲ್ಲ, ಬಿಗ್ ಬಾಸ್ ನೋಡಿಲ್ಲ, ಯಾವುದೂ ನೋಡಿಲ್ಲ, ಬೇಗ ಮಲ್ಕೊಂಡ್ಬಿಟ್ಟೆ. ಆ್ಯಂಡ್ ಬಿಗ್ ಬಾಸ್ ನೀವೆಲ್ಲ ನೋಡ್ತಿದ್ದೀರಾ? ನಿಮಗೆ ಯಾರು ಫೇವ್ರೆಟ್ ಕಂಟೆಸ್ಟೆಂಟು ನನಗೆ ಕಮೆಂಟ್ ಮಾಡಿ ತಿಳಿಸಿ. ಸೊ ಬನ್ನಿ ಇವಾಗ ಹೋಗೋಣ. ಆ್ಯಕ್ಚುಲಿ ನಾವು ವಿಶ್ವ ತಗೊಂಡಾಗಿದ್ದರೆ ಬೇಡ ಅಂತಿದ್ದೆ. ಇವಾಗ ಅವ್ರಿಗಿಂತ ಜಾಸ್ತಿ ನಾನು ಯೂಸ್ ಮಾಡ್ತೀನಿ. ಲಿಫ್ಟಲ್ಲಿ ಹೋಗ್ತಿದ್ದೆ, ಆಮೇಲೆ ಯೋಚನೆ ಬಂತು ವಾಕ್ ಹೋಗೋದ್ರಲ್ಲಿ ಯಾಕೆ ಲಿಫ್ಟಿಗೆ ಹೋಗಬೇಕು ಅಂತ. ಹಂಗಾಗಿ ಇವಾಗ ಸ್ಟೆಪ್ಸಲ್ಲಿ ಹೋಗಿ ಇವಾಗ ಟಿಫನ್ನಿಗೆ ನಾನು ಓಟ್ಸ್ ಮತ್ತು ಸೀಬೆಕಾಯಿ ತಿಂತಿದ್ದೀನಿ. ಸೊ ಇವತ್ತು ನಾವು ಮಾಡ್ತಾ ಇದ್ದೀವಿ ಸಾಂಬಾರು ಮತ್ತು ನೆಲಕರಿ. ಹಾಸನ ಸ್ಟೈಲ್ ನೆಲಕರಿ ಹೇಗೆ ಮಾಡೋದು ಅಂತ ಒನ್ ಟೈಮ್ ಮಾಡಿದ್ವಿ. ಬಟ್ ಈ ಸಲ ಬೇರೆ ಥರ ಮಾಡ್ತಾ ಇದ್ದೀವಿ. ಅಂದರೆ ಲಾಸ್ಟ್ ಟೈಮು ಪುರಿ ಹಾಕಿರಲಿಲ್ಲ, ಹಾಗೆ ಮಾಡಿದ್ವಿ. ನಾನು ವಿಶ್ವ ಒಂದು ಬ್ಲಾಗಲ್ಲಿ ಶೂಟ್ ಮಾಡಿದ್ವಿ. ಸೊ ಈ ಟೈಮ್ ಹಾಗೆ ಸಾಂಬಾರು, ಚಿಕನ್ ಸಾಂಬಾರು ಮತ್ತು ನೆಲಕರಿ ಹೇಗೆ ಮಾಡೋದು ಅಂತ ನೋಡೋಣ. ಸೊ ವೆಜ್ಜಿಗಿಂತ ನಾನ್ ವೆಜ್ ತುಂಬಾ ಈಸಿ ಗೈಸ್. ಸಾಂಬಾರು ಮಾಡೋದಂತೂ ಇನ್ನೂ ಈಸಿ. ನಾನು ಎರಡಕ್ಕೂ ಒಂದೇ ಸಲ ಗ್ರೈಂಡ್ ಮಾಡ್ಕೊತೀನಿ. ಇದು ಆಲ್ಮೋಸ್ಟ್ ಒಂದು 3 ಈರುಳ್ಳಿ ಇದೆ. 3 ಈರುಳ್ಳಿ ಆ್ಯಂಡ್ ಇಷ್ಟು ಶುಂಠಿ, ಒಂದು 2 ಇಡಿ ಆಗೋಷ್ಟು ಬೆಳ್ಳುಳ್ಳಿ. ಚಿಕನ್ ಆಲ್ಮೋಸ್ಟ್ 2ರಿಂದ 2 kg ಇದೆ ಅಲ್ವೇನ? 2 kg ಇದೆಯಂತೆ. ಸೊ ಇಷ್ಟು ಬೆಳ್ಳುಳ್ಳಿ ಆ್ಯಂಡ್ ಅರಿಶಿನ ಪುಡಿ 1 ಸ್ಪೂನ್ ಆಗುವಷ್ಟು ಅರಿಶಿನ ಪುಡಿ, ಒಂದು 4 ದಾರು ಮೆಣಸು, ಆ್ಯಂಡ್ 4 ಲವಂಗ. ಮತ್ತು ಮೇನ್ ಇಂಪಾರ್ಟೆಂಟು ಒಂದು ಚಕ್ಕೆ. ಇಷ್ಟು ಚಕ್ಕೆ. ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಬೇಕು. ಪುದೀನ ಇದ್ರೆ ಪುದೀನ ಕೂಡ ಆ್ಯಡ್ ಮಾಡ್ಕೋಬೋದು. ನಮ್ಮ ಮನೇಲಿ ಇವಾಗ ಪುದೀನ ಇಲ್ಲ, ಸೊ ಹಾಗಾಗಿ ಇಷ್ಟು ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ವಾಟರ್ನ ಮಿಕ್ಸ್ ಮಾಡಿಕೊಂಡು ಗ್ರೈಂಡ್ ಮಾಡ್ಕೊಳ್ಳೋಣ. ಆ್ಯಂಡ್ ಗ್ರೈಂಡ್ ಮಾಡಿದಾಗ ಈ ಕಲರ್ ಬರುತ್ತೆ. ಈ ಕಲರ್ ಬಂದರೆ ಇದು ಪರ್ಫೆಕ್ಟ್ ಮಸಾಲ ಅಂತ. ಇವಾಗ ಕುಕ್ಕರ್ ಇಡೋಣ. ಇವಾಗ ಆಯಿಲ್ ಆ್ಯಡ್ ಮಾಡ್ತಾ ಇದ್ದೀನಿ. ಆಯಿಲ್ ಯಾವಾಗಲೂ ನೋಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಯಾಕಂತಂದರೆ ಚಿಕನಲ್ಲಿ ಆಲ್ಮೋಸ್ಟ್ ಯಾವಾಗ್ಲೂ ಆಯಿಲ್ ಬಿಡುತ್ತೆ ಅದು. ಸೊ ಜಾಸ್ತಿ ಆಯಿಲ್ ಆಗುತ್ತೆ. ಹಾಗಾಗಿ ಒಗ್ಗರಣೆಗೆ ಸ್ವಲ್ಪ ಕಡಿಮೆ ಆಯಿಲ್ ಯೂಸ್ ಮಾಡಬೇಕು.
ಸೊ ಆಯಿಲ್ ಸ್ವಲ್ಪ ಬಿಸಿ ಆದಮೇಲೆ ಇದು ನಾನು ಎರಡಕ್ಕೂ ಒಂದೇ ನೆಲಕರಿ ಸಾಂಬಾರು ಎರಡಕ್ಕೂ ರುಬ್ಬಿರೋದ್ರಿಂದ ನೆಲಕರಿಗೆ ಸ್ವಲ್ಪ ಆದರೆ ಸಾಕು, 1 ಸ್ಪೂನ್ ಅಷ್ಟು ಎತ್ತಿಟ್ಬಿಟ್ಟು ಅಂದರೆ ಇದರಲ್ಲೇ ಬಿಡ್ತೀನಿ. ಅದಾದಮೇಲೆ ಮಿಕ್ಕಿದ್ದಕ್ಕೆ ಆ್ಯಡ್ ಮಾಡ್ತೀನಿ. ಇದಿಷ್ಟು ನೆಲಕರಿ ಇಟ್ಟಿದೆ, 1 ಸ್ಪೂನ್ ಆದರೆ ಸಾಕು ಗೈಸ್, ಅದಕ್ಕೆ ಸ್ವಲ್ಪ ಚಿಕನ್ ಇರುತ್ತೆ. ಆ್ಯಂಡ್ ಇದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು. ಸೊ ಫ್ರೈ ಆದಮೇಲೆ ಚಿಕನ್ ಆ್ಯಡ್ ಮಾಡಿ, ಉಪ್ಪು ಆ್ಯಡ್ ಮಾಡಿ ಕ್ಲೋಸ್ ಮಾಡೋದಷ್ಟೇ. ಸೊ ಬ್ಯಾಕ್ ಕ್ಯಾಮ್ರಾಯಿಂದ ತೋರಿಸ್ತೀನಿ ಹೆಂಗೆ ಕಾಣತ್ತಂತ. ಇದು ಕಲರ್ ಚೇಂಜ್ ಆಗುತ್ತೆ ಫ್ರೈ ಆದಮೇಲೆ. ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ. ಸೊ ಇವಾಗ ವಾಶ್ ಮಾಡಿ, ಅರಿಶಿನ ವಾಶ್ ಮಾಡ್ತಾ ಓಕೆ, ಕ್ಲೀನ್ ಮಾಡೋರೆ ಅರಿಶಿನ ಹಾಕಿ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಮನೆಯಲ್ಲಿ. ಇನ್ನೂ 2 ಟೈಮ್ಸ್ ವಾಶ್ ಮಾಡಿ ಆಲ್ಮೋಸ್ಟ್ ಒಂದು 2 kg ಇದೆ. ಸ್ವಲ್ಪ ಅದಕ್ಕೆ ನೆಲಕರಿಗಿಂತ ಸ್ವಲ್ಪ ಚಿಕನ್ ಎತ್ಕೊಂಡಿದ್ದಾನೆ ಅಷ್ಟೇ. ನೀವು ನೆಲಕರಿಗೆ ಈ ಥರ ಚಿಕನ್ನ ಫುಲ್ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ತೋರಿಸ್ತೀನಿ, ಕಟ್ ಮಾಡ್ತಾ ಇದ್ದಾನೆ. ಚಿಕನ್ ಹಾಕ್ತಿದ್ದೀವಿ, ಎಷ್ಟು ಉಪ್ಪು ಹಾಕೋಣ. ಅದು ಚೆನ್ನಾಗಿ ಉಪ್ಪೆಲ್ಲ ಹಿಡಿಬೇಕು ಅದಕ್ಕೆ. ನೋಡಿ ಹಿಂಗೆ ಕಾಣ್ತಾ ಇದೆ, ಉಪ್ಪೆಲ್ಲ ಆ್ಯಡ್ ಮಾಡಿದ್ದೀವಿ. ಇವಾಗ ಚೂಳ ಮುಚ್ಚಿ ಬೇಯಿಸ್ಬೇಕು. ಒಂದು ಸ್ವಲ್ಪ ಖಾರ ಎಲ್ಲ ಅಂದರೆ ಇದರಲ್ಲಿ ವಾಟರ್ ಬಿಡುತ್ತೆ ಚಿಕನ್ನು. ಅದು ಚಿಕನ್ ಎಲ್ಲ ವಾಟರ್ ಎಲ್ಲ ಸ್ವಲ್ಪ ಕಡಿಮೆ ಆದಮೇಲೆ ಖಾರ ಪುಡಿ ಸಾಂಬಾರು ಪುಡಿನ ರುಬ್ಬಿಟ್ಟು ಹಾಕಬೇಕು. ಇವಾಗ ಮುಚ್ಚಿಡೋಣ. ಎಲ್ಲ ಕರಿಗೆ ಈ ಥರ ಚಿಕ್ಕದಾಗಿ ಚಿಕನ್ನ ಕಟ್ ಮಾಡ್ಕೊಬೇಕು. ಸೊ ಸಾಂಬಾರನ್ನ ಈ ಕಡೆಯಿಂದ ಈ ಕಡೆ ಸ್ಕಿಪ್ ಮಾಡಿದ್ದೀನಿ. ಇಲ್ಲಿ ಇವಾಗ ಎಲ್ಲ ಕಡೆ ಮಾಡೋದಕ್ಕೆ ಅಂತ ಇನ್ನೊಂದು ಕುಕ್ಕರ್ ಇಟ್ಟಿದ್ದೀನಿ. ಯಾಕಂತಂದರೆ ಇದು ವಿಷಲ್ ಹಾಕಿಸ್ಕೋಬೇಕು, ಇಲ್ಲ ಅಂತಂದರೆ ಅದು ಬೆಂದಿರಲ್ಲ. ಸೊ ಹಂಗಾಗಿ ಒಂದು 6-7 ವಿಷಲ್ ಹಾಕಿಸ್ಕೊಬೇಕು. ಸೊ ಹಂಗಿದ್ರೆ ಬೆಂದಿರುತ್ತೆ. ಇವಾಗ ಅದಕ್ಕೆ ಆಯಿಲ್ ಆ್ಯಡ್ ಮಾಡೋಣ. ಆಯಿಲ್ ಬಿಸಿ ಆಗಲಿ. ಅವಾಗಲೇ ಎತ್ತಿಟ್ಕೊಂಡಿದ್ವಲ್ಲ ಇದನ್ನು ಆ್ಯಡ್ ಮಾಡಬೇಕು. ನಾನ್ ವೆಜ್ ಈಸಿ ಗೈಸ್, ಒಂದು ಖಾರ ರುಬ್ಕೊಂಡ್ಬಿಟ್ರೆ ಎಲ್ಲದಕ್ಕೂ ಅದನ್ನೇ. ಸೊ ಇವಾಗ ಆಯಿಲ್ ಬಿಸಿ ಆಗಿದೆ ಗೈಸ್, ಇದನ್ನ ಹಾಕೋಣ. ಗ್ರೈಂಡ್ ಮಾಡ್ಕೊಂಡಿರೋದನ್ನ ಆಯಿಲ್ ಬಿಸಿ ಆದಮೇಲೆ ಗ್ರೈಂಡ್ ಮಾಡಿದ್ವಲ್ಲ ಅದು ಮಸಾಲ ಹಾಕಿದ್ದೀನಿ. ಇದು ಕೂಡ ಹಸಿ ವಾಸನೆ ಹೋಗುವವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಇವಾಗ ಅದು ಆಯಿಲ್ ಫ್ರೈ ಆದಮೇಲೆ ಇದು ಹೇಳಿದ್ನಲ್ಲ ಈ ಥರ ಚಿಕ್ಕದಾಗಿ ಪೀಸ್ ಮಾಡ್ಕೊಬೇಕು. ಸೊ ಇದಕ್ಕೇನು ಅಂತಾರೆ, ಈ ಥರ ಪೀಸ್ಗಳೇ ತೊಗೊಬೇಕು. ಏನಿದು ಗುಂಡಿಗೆ ಅಂದರೆ ನಾವು ಚಿಕನ್ ತಗೊಳಕ್ ಹೋದಾಗ ಅವ್ರು ಎಕ್ಸ್ಟ್ರಾ ಒಂದು ಕವರಲ್ಲಿ ಕೊಟ್ಟಿರ್ತಾರೆ ನಮಗೆ ಅಲ್ವಾ. ಮೊಟ್ಟೆ ಈ ಥರ ಚಿಕ್ಕ ಮೊಟ್ಟೆ, ಗುಂಡಿಗೆ, ಲಿವರ್ ಅದನ್ನೆಲ್ಲ ಕೊಟ್ಟಿರ್ತಾರೆ. ಸೊ ಅದನ್ನಷ್ಟೇ ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೊಬೇಕು. ಇವಾಗ ಮೊಟ್ಟೆ ಹಾಕಬಾರ್ದು ನೀವು ಇದ್ರೊಳಗಡೆ, ಯಾಕಂತಂದ್ರೆ ಮೊಟ್ಟೆ ಹಾಕಿದ್ರೆ ಜಾಸ್ತಿ ಬಂದರೆ ಅದು ರಫ್ ಆಗಿಬಿಡುತ್ತೆ. ಸೊ ಚಿಕನ್ನು ನಾನಿವತ್ತು ಇದ್ರ ಜೊತೆ ಅವರೆಕಾಳು ಆ್ಯಡ್ ಮಾಡ್ತಾ ಇದ್ದೀನಿ. ಚಿಕನ್ ಹಾಕಬೇಕು. ಸೊ ಅದಕ್ಕೆ ಉಪ್ಪು ಆ್ಯಡ್ ಮಾಡಿ, ಸೊ ಇವಾಗ ಚಿಕನ್ನು ಉಪ್ಪು ಆ್ಯಡ್ ಮಾಡಿದ್ದೀವಿ. ಅದಾದಮೇಲೆ ಅವರೆಕಾಳನ್ನು ಆ್ಯಡ್ ಮಾಡಬೇಕು ಇದಕ್ಕೆ. ಜಾಸ್ತಿ ಆಯಿತು ಅನ್ಸುತ್ತೆ ಕಾಳು. ಸೊ ಇವಾಗ ಇದಕ್ಕೆ ಖಾರ ಪುಡಿ, ಚಿಲ್ಲಿ ಪೌಡರ್, ನಿಮ್ಮ ಮನೆಯಲ್ಲಿ ಎಷ್ಟು ಖಾರ ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಳ್ಳಿ. ನಾನಿಲ್ಲಿ 2 ಸ್ಪೂನ್ಸ್ 2.5 ಸ್ಪೂನ್ ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಒಂದ್ಸಲ ಕೂಗಿದ್ಮೇಲೆ ಟೇಸ್ಟ್ ಮಾಡ್ಬೋದು ನೀವು, ಖಾರ ಆಗಿದೆಯಾ ಉಪ್ಪಾಗಿದೆಯಾ ಅಂತ ಬೇಕಿದ್ರೆ ಹಾಕ್ಕೊಬೋದು. ನೆಕ್ಸ್ಟ್ ಸಾಂಬಾರ್ ಪೌಡರ್, ಇದ್ರ ಡಬಲ್ ಹಾಕಬೇಕು. ನೀಟಾಗಿ ಮಿಕ್ಸ್ ಮಾಡಿ
ಇನ್ನೂ ಸ್ವಲ್ಪ ವಾಟರ್ ಹಾಕ್ಬೋದು. ವಾಟರ್ ಆ್ಯಡ್ ಮಾಡಿದ್ದೀವಲ್ಲ ಇದನ್ನ ಕೂಗಿಸ್ಕೋಬೇಕು. ವಿಷಲ್ ಒಂದು 6-7 ಆದರೆ ನೀಟಾಗಿ ಬೆಂದಿರುತ್ತೆ. ಇಟ್ಕೊಳ್ಳಿ. ಸೊ ಇವಾಗ ಸಾಂಬಾರಿಗೆ ಖಾರ ಪುಡಿ ಸಾಂಬಾರು ಪುಡಿ ಹಾಕಿ ಕಾಯಿ ತುರಿನ ರುಬ್ಬ ಹಾಕಿದ್ರೆ ಮುಗಿಯುತ್ತೆ, ಅಷ್ಟೇ ಸಾಂಬಾರು. ಸೊ ನೆಕ್ಸ್ಟ್ ಸಿಗ್ತೀವಿ. ಸೊ ಇದಕ್ಕೆ ಇವಾಗ ಖಾರ ಪುಡಿ ಸಾಂಬಾರು ಪುಡಿನ ರುಬ್ಬಿಟ್ಟು ಆ್ಯಡ್ ಮಾಡಬೇಕು. ವಾಟರ್ ಎಷ್ಟು ಬೇಕು ಇವಾಗಲೇ ಆ್ಯಡ್ ಮಾಡ್ಕೋಬೋದು ನೀವು. ಸೊ ಅದು ಚೆನ್ನಾಗಿ ಖಾರದಲ್ಲಿ ಬೇಯಬೇಕು. ಉಪ್ಪು ಖಾರ ಎಲ್ಲ ಚಿಕನ್ನಿಗೆ ಹತ್ತಬೇಕು. ಅದಾದಮೇಲೆ ಕಾಯಿನ ರುಬ್ಬಿದ್ದು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸಾಂಬಾರು ರೆಡಿ ಆಗುತ್ತೆ. ಇವಾಗ ಎಷ್ಟು ಕುದೀತಾ ಇದೆ, ಇವಾಗ ಇದಕ್ಕೆ ಕಾಯಿ ಆ್ಯಡ್ ಮಾಡೋಣ. ಸಾಕು ಅನಿಸುತ್ತೆ. ಸೊ ಕನ್ಸಿಸ್ಟೆನ್ಸಿ ನೋಡಿಕೊಂಡು ಕಾಯಿನ ಆ್ಯಡ್ ಮಾಡ್ಕೋಬೇಕು. ಆ್ಯಂಡ್ ಇದು ಗಟ್ಟಿ ಆಯ್ತು ಅಂತಂದರೆ ನೀವು ವಾಟರ್ ಕೂಡ ಆ್ಯಡ್ ಮಾಡ್ಕೋಬೋದು. ಇಷ್ಟೇ ಇದು. ಇವಾಗ ಒಂದು 3 ವಿಷಲ್ ಹಾಕ್ಸಿದ್ರೆ ಸಾಂಬಾರು ರೆಡಿ ಆಗುತ್ತೆ. ನೆಲಕರಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಆಯಿಲೆಲ್ಲ ಬಿಟ್ಕೊಂಡು ಈ ಥರ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು. ಸೊ ಇವಾಗ ಇದಕ್ಕೆ ಕಾಯಿ ತುರಿ ಆ್ಯಂಡ್ ಕೊತ್ತಂಬರಿ ಸೊಪ್ಪು ಆ್ಯಂಡ್ ಪುರಿನ ಆ್ಯಡ್ ಮಾಡಿದ್ರೆ ಆಯಿತು. ಇವಾಗ ಅಗೇನ್ ಸ್ಟವ್ ಆನ್ ಮಾಡಬೇಕು. ಕಾಯಿ ತುರಿ, ರುಬ್ಬಿರುವಂಥ ಕಾಯಿ ಆ್ಯಂಡ್ ಅವಾಗಲೇ ಇಲ್ವಲ್ಲ ಎಗ್ಗು. ಸೊ ಈ ಎಗ್ಗನ್ನ ಆ್ಯಡ್ ಮಾಡಬೇಕು ಇದಕ್ಕೆ. ಸೊ ಇದು ಚೆನ್ನಾಗಿ ಒಂದು 2 ಮಿನಿಟ್ಸ್ ಬೇಯಬೇಕು. ಇವಾಗ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ. ನೋಡಿ ಇದು ಹೆಂಗೆ ಬೆಂದಿದೆ ಅಂತ ಗೊತ್ತಾಯ್ತು ಅಂತಂದರೆ ಮೊಟ್ಟೆ ಏನು ಹಾಕಿದ್ದೀವಲ್ವ, ಸೊ ಇದು ಬೇಯಬೇಕು. ಬೆಂದಿದೆ ಅಂತಂದರೆ ಸ್ವಲ್ಪ ಗ್ರೇವಿ ಥರ ಆಗಿದೆ ಅಂತ ಇದಕ್ಕೆ ಮಂಡಕ್ಕಿ ಆ್ಯಡ್ ಮಾಡೋದಷ್ಟೆ. ಈ ಥರ ಕಾಣುತ್ತೆ. ಇದು ಹೈ ಫ್ಲೇಮಲ್ಲಿದೆಲ್ಲ ಕುದೀತಾ ಇದೆ. ಒಂದೇ ಸಲ ಹಾಕಿ ಮಂಡಕ್ಕಿನ ಇದು ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ನೋಡಿ, ಇದು ಹಾಸನ ಪುರಿ. ಇದು ಆಕ್ಚುಲಿ ಸಪ್ಪೆ ಪುರಿ ಅಂತ ಹೇಳ್ತೀವಿ ನಾವು. ಇದರಲ್ಲಿ ಉಪ್ಪೇನು ಇರೋದಿಲ್ಲ. ಸೊ ಹಾಗಾಗಿ ಇವಾಗ ಈ ಥರ ಪುರಿನ ತಗೊಂಡು ಇದ್ರೊಳಗಡೆ ಆ್ಯಡ್ ಮಾಡ್ತಾ ಹೋಗ್ಬೇಕು. ಇದು ತೋರಿಸು. ಈ ಥರ ನೀವು ಕನ್ಸಿಸ್ಟೆನ್ಸಿನ ನೋಡ್ಕೊಂಡು ಆ್ಯಡ್ ಮಾಡ್ಕೊಬೇಕು. ಆ್ಯಡ್ ಮಾಡ್ಕೊಳ್ತಾ ಹೋಗಬೇಕು. ಸೊ ಸ್ವಲ್ಪ ಗಟ್ಟಿ ಆದ ತಕ್ಷಣ ಅಷ್ಟೇ ಸರ್, ಆಫ್ ಮಾಡಬೇಕು. ಆಫ್ ಮಾಡಿದರೆ ಅದೇನೆ ಪುರಿ ಅಳ್ಕೊಂಡಿದ್ದ ಥರ ಆಗಿ ಚೆನ್ನಾಗಾಗುತ್ತೆ. ಸೊ ಲಾಸ್ಟಿಗೆ ತೋರಿಸ್ತೀನಿ ನಾನು ಇಷ್ಟಕ್ಕೆ ಯಾವ ಕನ್ಸಿಸ್ಟೆನ್ಸಿ ಇದೆ ಅಂತ. ಸೊ ನೋಡಿ ಈ ಕನ್ಸಿಸ್ಟೆನ್ಸಿ ಇದೆ. ಇವಾಗ ಇದನ್ನು ಈ ಥರ ಮಾಡಿ ಮುಚ್ಚಬೇಕು ಅಷ್ಟೇ. ಡ್ಯಾನ್ ಆಮೇಲೆ ತೋರಿಸ್ತೀನಿ. ಅದೇನೇ ಗಟ್ಟಿಗಾಗಿರುತ್ತೆ. ಸೊ ಇಷ್ಟೇ ಗೈಸ್ ಇವತ್ತಿಂದು. ಇದೆಲ್ಲ ಆದಮೇಲೆ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳ್ತೀನಿ. ಆ್ಯಂಡ್ ಅದ್ರ ಜೊತೆ ಬ್ಲಾಗ್ ಕೂಡ ಎಂಡ್ ಮಾಡ್ತೀನಿ. ಸೊ ಈ ಬ್ಲಾಗ್ ಇಷ್ಟ ಆಗಿದೆ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸೊ ಗೈಸ್ ಇಲ್ಲಿ ನೆಲಕರಿ ಸಾಂಬಾರ್ ಹೆಂಗಿದೆ ಸುಮಂತ್ ಅವರೇ? ತುಂಬಾ ದಿನ ಆಗಿತ್ತು ಮನೆ ಊಟ ಮಾಡಿ. ನಾನು ವೈಜಾಗ್ ಹೋಗಿದ್ದೆ, ಒಂದು 20 ಡೇಸ್ ಆಗಿತ್ತು ಮನೆ ಊಟ ಮಾಡಿ. ಈಗ ಬಂದಿದ್ದೀನಿ. ಮಳೆಗೂ ಅದಕ್ಕೂ ಸಕ್ಕದಾಗಿದೆ ಚಿಕನ್ ಸಾಂಬಾರು. ಚೆನ್ನಾಗಿದ್ಯಾ? ಸಕ್ಕದಾಗಿದೆ. ನನ್ನ ಫೇವ್ರೆಟ್ ನೆಲಕರಿ ಬೇರೆ ಮಾಡಿದ್ದೀರಾ. ಓಕೆ, ಥ್ಯಾಂಕ್ ಯು. ನಾವು ಸಂಜೆ ಊಟ ಮಾಡೋದು ಗೈಸ್. ಅನುಷ್ಕೋಡ ನಿಮ್ದು ಹೆಂಗಿದೆ? ಓಕೆ, ಬಾಯ್ ಬಾಯ್. ಸಾಂಬಾರ್ ಸೂಪರ್ ಆಯ್ತು.